ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ. ನೋ ಯೋರ್ ಡಾಕ್ಯುಮೆಂಟ್ಸ್. ಪಡಿತರ ಚೀಟಿ, ರೇಷನ್ ಕಾರ್ಡ್. ಸಂಜನಾ ಪ್ರತಿ ತಿಂಗಳ ಆರಂಭದಲ್ಲಿ ಒಂದು ಕೆಲಸವನ್ನು ಮರೆಯದೇ ಮಾಡುತ್ತಾಳೆ. ತನ್ನ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ ನಂತರ ಅವಳು ತನ್ನ ಸ್ಕೂಟರ್ ತೆಗೆದುಕೊಂಡು ತನ್ನ ಪಡಿತರ ಚೀಟಿಯೊಂದಿಗೆ ಅಂಗಡಿಯನ್ನು ತಲುಪುತ್ತಾಳೆ. 1 ತಿಂಗಳಿಗಾಗುವಷ್ಟು ಪಡಿತರವನ್ನು ಖರೀದಿಸುತ್ತಾಳೆ ಮತ್ತು ಆಹಾರ ಭದ್ರತೆಯ ಹಕ್ಕನ್ನು ಪಡೆದುಕೊಳ್ಳುತ್ತಾಳೆ. ನಿಮಗಿದು ತಿಳಿದಿದೆ ಅಲ್ಲವೇ? ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ರಾಜ್ಯ ಸರ್ಕಾರವು ಪಡಿತರ ಚೀಟಿಯ ಸೌಲಭ್ಯವನ್ನು ಒದಗಿಸುತ್ತದೆ. ಪಡಿತರ ಚೀಟಿ ಬಳಸಿ ಅಧಿಕೃತ ಅಂಗಡಿಗಳಿಂದ ಕನಿಷ್ಠ ಬೆಲೆಗೆ ಪಡಿತರವನ್ನು ಖರೀದಿಸಬಹುದು. ಪಡಿತರ ಚೀಟಿ ಒಂದು ಪ್ರಮುಖ ದಾಖಲೆಯಾಗಿದೆ. ಭಾರತೀಯ ನಾಗರಿಕರಿಗೆ ಆಹಾರ ಭದ್ರತೆಯ ಸಾಧನವಾಗಿರುವುದರ ಜೊತೆಗೆ ಪಡಿತರ ಚೀಟಿಯು ಮಾನ್ಯವಾದ ಗುರುತಿನ ಚೀಟಿಯೂ ಆಗಿದೆ. ಅನೇಕ ವಿಶೇಷ ಸಬ್ಸಿಡಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಸಹ ಪಡಿತರ ಚೀಟಿ ಅಗತ್ಯವಾಗಿ ಬೇಕು. ಸರ್ಕಾರಿ ಆರೋಗ್ಯ ಯೋಜನೆ ಆಯುಷ್ಗೆ ಸಹ ಪಡಿತರ ಚೀಟಿ ಅಗತ್ಯವಾಗಿ ಬೇಕು. ನಿಮ್ಮ ಬಳಿ ಪಡಿತರ ಚೀಟಿ ಇಲ್ಲದಿದ್ದರೆ ನೀವು ಅದನ್ನು ಈ ರೀತಿ ಮಾಡಿಸಬಹುದು. ನಿಮ್ಮ ಹತ್ತಿರದ ಜನಸೇವಾ ಕೇಂದ್ರ ಅಥವಾ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ. ಅಲ್ಲಿ ನೀವು ಹೊಸ ಪಡಿತರ ಚೀಟಿ ಮಾಡಿಸಲು ಅರ್ಜಿಯನ್ನು ಪಡೆಯಬಹುದು. ಅದನ್ನು ಭರ್ತಿ ಮಾಡಿ ಮತ್ತು ಸಾಕ್ಷ್ಯಕ್ಕಾಗಿ ಅಗತ್ಯವಿರುವ ಪ್ರಮಾಣ ಪತ್ರಗಳನ್ನು ಅದರೊಂದಿಗೆ ಲಗತ್ತಿಸಿ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಫೋಟೋಗಳನ್ನು ಸಹ ಸಲ್ಲಿಸಿ. ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಅರ್ಜಿಯನ್ನು ಭರ್ತಿ ಮಾಡಿ ಆಹಾರ ಸರಬರಾಜು ಇಲಾಖೆಗೆ ಸಲ್ಲಿಸಬೇಕು. ಸಾಕ್ಷ್ಯಕ್ಕಾಗಿ ಎಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಲಗತ್ತಿಸಿ. ಹೆಸರು, ವಿಳಾಸ ಮತ್ತು ವಯಸ್ಸಿನ ಅಂದರೆ ಜನ್ಮ ದಿನಾಂಕದ ಮಾನ್ಯವಾದ ಪ್ರಮಾಣಪತ್ರಗಳು, ಆಧಾರ್ ಕಾರ್ಡ್, ಮತದಾರರ ಕಾರ್ಡ್, ಪಾಸ್ಪೋರ್ಟ್, ಸರ್ಕಾರ ನೀಡಿದ ಯಾವುದೇ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸ್, ವಿದ್ಯುತ್ ಬಿಲ್ ಅಥವಾ ಬ್ಯಾಂಕ್ ಪಾಸ್ ಪುಸ್ತಕ, ಅಗತ್ಯವಿದ್ದರೆ ಆದಾಯ ಪ್ರಮಾಣಪತ್ರ. ಹೊಸ ಪಡಿತರ ಚೀಟಿಯನ್ನು ಆನ್ಲೈನ್ನಲ್ಲಿಯೂ ಸಹ ಮಾಡಿಸಬಹುದು. ಈ ಪ್ರಕ್ರಿಯೆಯು ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ಬದಲಾಗಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಅಧಿಕೃತ ವೆಬ್ಸೈಟ್ www.nfsa.gov.in ತೆರೆಯಿರಿ. ನಂತರ ನೀವು ವಾಸಿಸುವ ರಾಜ್ಯವನ್ನು ಆಯ್ಕೆ ಮಾಡಿ. ಈ ರೀತಿಯ ವೆಬ್ಸೈಟ್ನಲ್ಲಿ ನೀವು ನಿಮಗಾಗಿ ಒಂದು ಖಾತೆಯನ್ನು ರಚಿಸಬೇಕಾಗುತ್ತದೆ. ಈಗ ಹೊಸ ಪಡಿತರ ಚೀಟಿ ಪಡೆಯಲು ಅರ್ಜಿಯನ್ನು ಈ ರೀತಿಯಾಗಿ ಭರ್ತಿ ಮಾಡಿ. ಸಾಕ್ಷ್ಯಕ್ಕಾಗಿ ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅರ್ಜಿಯನ್ನು ಸಲ್ಲಿಸಿ. ಈ ಕೆಲಸಕ್ಕೆ ಸ್ವಲ್ಪ ಶುಲ್ಕವಿರುತ್ತದೆ, ಅದನ್ನು ಪಾವತಿಸಿ. ನಿಮ್ಮ ಅರ್ಜಿಯ ಸ್ಥಿತಿಯನ್ನು ನೀವು ವೆಬ್ಸೈಟ್ನಲ್ಲಿ ಟ್ರ್ಯಾಕ್ ಮಾಡಬಹುದು. ಪಡಿತರ ಚೀಟಿ ಮಾಡಿಸಲು ಕನಿಷ್ಠ 1 ತಿಂಗಳು ಬೇಕಾಗುತ್ತದೆ. ಪಡಿತರ ಚೀಟಿ ಪಡೆಯಲು ಕೆಲವು ಅರ್ಹತಾ ಷರತ್ತುಗಳನ್ನು ತಿಳಿದುಕೊಳ್ಳಿ. ಭಾರತೀಯ ನಾಗರಿಕರು ಮಾತ್ರ ಪಡಿತರ ಚೀಟಿಯನ್ನು ಪಡೆಯಬಹುದು. ಪಡಿತರ ಚೀಟಿಯನ್ನು ಕುಟುಂಬದ ಮುಖ್ಯಸ್ಥರ ಹೆಸರಿನಲ್ಲಿ ಅಂದರೆ ಕುಟುಂಬದ ಹಿರಿಯ ಮಹಿಳೆಯ ಹೆಸರಿನಲ್ಲಿ ಮಾಡಲಾಗುತ್ತದೆ. ಅವರು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರಬೇಕು. ಪಡಿತರ ಚೀಟಿಯಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳನ್ನು ನಮೂದಿಸಬಹುದು. ಅರ್ಜಿದಾರರು ಬೇರೆ ಯಾವುದೇ ರಾಜ್ಯದಲ್ಲಿ ತಮ್ಮ ಹೆಸರಿನಲ್ಲಿ ಪಡಿತರ ಚೀಟಿಯನ್ನು ಹೊಂದಿರಬಾರದು. ಅಂದರೆ ಒಬ್ಬ ವ್ಯಕ್ತಿಯು ಕೇವಲ ಒಂದು ರಾಜ್ಯದ ಪಡಿತರ ಚೀಟಿಯನ್ನು ಮಾತ್ರವೇ ಹೊಂದಿರಬಹುದು. ಕುಟುಂಬದಲ್ಲಿ ಜನನ ಅಥವಾ ವಿವಾಹದ ಮೂಲಕ ಹೊಸ ಸದಸ್ಯರ ಸೇರ್ಪಡೆಯಾಗುತ್ತದೆ. ನೀವು ಪಡಿತರ ಚೀಟಿಯಲ್ಲಿ ಹೊಸ ಸದಸ್ಯರ ಹೆಸರನ್ನು ಸಹ ಸೇರಿಸಬಹುದು. ಈ ಕೆಲಸವನ್ನು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಮಾಡಬಹುದು. ಕುಟುಂಬದ ಆದಾಯಕ್ಕೆ ಅನುಗುಣವಾಗಿ ಪಡಿತರ ಚೀಟಿಗಳು ವಿಭಿನ್ನ ಬಣ್ಣಗಳಲ್ಲಿರುತ್ತವೆ. ಅಂತ್ಯೋದಯ ಅನ್ನ ಯೋಜನಾ ಕಾರ್ಡ್ ಕೆಂಪು ಅಥವಾ ಕಿತ್ತಳೆ ಬಣ್ಣದ್ದಾಗಿರುತ್ತದೆ. ಬಡತನ ರೇಖೆಗಿಂತ ಕೆಳಗಿರುವ ಪಡಿತರ ಚೀಟಿ ಹಳದಿ ಅಥವಾ ಗುಲಾಬಿ ಬಣ್ಣವಿರುತ್ತದೆ. ಬಡತನ ರೇಖೆಗಿಂತ ಮೇಲಿರುವ ಕಾರ್ಡ್ಗಳು ಬಿಳಿ ಅಥವಾ ನೀಲಿ ಬಣ್ಣದಲ್ಲಿರುತ್ತದೆ. ನಕಲು ಪಡಿತರ ಚೀಟಿ. ನಿಮ್ಮ ಪಡಿತರ ಚೀಟಿ ಕಳೆದು ಹೋದರೆ, ಹರಿದಿದ್ದರೆ, ಕದ್ದಿದ್ದರೆ ಅಥವಾ ಹಾನಿಗೊಳಗಾಗಿದ್ದರೆ ನೀವು ನಕಲು ಪಡಿತರ ಚೀಟಿಯನ್ನು ಪಡೆಯಬಹುದು.
ಇದಕ್ಕಾಗಿ ನೀವು ಸಣ್ಣ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಪಡಿತರ ಚೀಟಿಗೆ ಸಂಬಂಧಿಸಿದ ವೆಬ್ಸೈಟ್ಗಳು ಮತ್ತು ಸಹಾಯವಾಣಿಗಳ ಸಂಖ್ಯೆಯನ್ನು ಬರೆದಿಟ್ಟುಕೊಳ್ಳಿ. 1967 ಅಥವಾ 14445 ಅಥವಾ 180018024006. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಟೋಲ್ ಫ್ರೀ ಸಂಖ್ಯೆಯನ್ನು ಹೊಂದಿರುತ್ತದೆ. ಅಲ್ಲಿಂದ ನೀವು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು. ಈ ವಿಡಿಯೋದಲ್ಲಿ ನಾವು ಪಡಿತರ ಚೀಟಿಯ ಮಹತ್ವ ಮತ್ತು ಅದನ್ನು ಮಾಡಿಸುವ ಪ್ರಕ್ರಿಯೆಯನ್ನು ಕಲಿತಿದ್ದೇವೆ. ಇದು ಕೇವಲ ಸಬ್ಸಿಡಿ ಪಡಿತರ ಪಡೆಯಲು ಮಾತ್ರವಲ್ಲದೆ ಮಾನ್ಯವಾದ ಗುರುತಿನ ಚೀಟಿಯಾಗಿಯೂ ಉಪಯುಕ್ತವಾಗಿದೆ. ಪಡಿತರ ಚೀಟಿಗಾಗಿ ಅರ್ಜಿಯನ್ನು ಜನಸೇವಾ ಕೇಂದ್ರ, ಗ್ರಾಮ ಪಂಚಾಯತ್, ಆಹಾರ ಸರಬರಾಜು ಇಲಾಖೆ ಅಥವಾ www.nfsa.gov.in ನಲ್ಲಿ ಆನ್ಲೈನ್ನಲ್ಲಿ ಸಲ್ಲಿಸಬಹುದು. ಇದಲ್ಲದೆ ಪಡಿತರ ಚೀಟಿಗಳ ಪ್ರಕಾರಗಳು, ಅರ್ಹತಾ ಷರತ್ತುಗಳು ಮತ್ತು ನಕಲು ಪಡಿತರ ಚೀಟಿ ಪಡೆಯುವ ಪ್ರಕ್ರಿಯೆಯನ್ನು ಸಹ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಾಗಾದರೆ ಈಗ ನಿಮ್ಮ ಸರದಿ. ಸಂಜನಾಳ ತರಹ ನೀವು ನಿಮ್ಮ ರೇಷನ್ ಕಾರ್ಡ್ ಬಳಸಿ. ಆಹಾರ ಭದ್ರತೆ ಪ್ರತಿಯೊಬ್ಬ ನಾಗರಿಕನ ಹಕ್ಕು.